ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆರಾಧನಾ ಭಟ್. ಕರುನಾಡಿನಾದ್ಯಂತ ಹೆಣ್ಮಕ್ಳ ಪೈಪೋಟಿ ಆಗೋಕೆ ಬಂದಿದ್ದಾರೆ ಮಹಾನಟಿ. ವೆಲ್ಕಮ್ ಟು ದ ಶೋ. ಮೊನ್ನೆ ತಾನೇ ಜಿ ಕನ್ನಡದಲ್ಲಿ ಮಹಾನಟಿ ಆಡಿಷನ್ ಇದೆ ಅಂತ ನೋಡ್ದಾಗಿತ್ತು. ಇವಾಗ ನಾನು ಫಿನಾಲೆಗೆ ಬಂದಿದ್ದೀನಿ. ನನ್ನ ಕನಸಿಗೆ ಇದೊಂದು ಸಿಕ್ಕಂತ ಅಮೂಲ್ಯವಾದಂತ ವೇದಿಕೆ ಅಂತಾನೆ ಹೇಳ್ಬೇಕು. ನನ್ನ ಮಹಾನಟಿಯಲ್ಲಿ ಫೇವ್ರೆಟ್ ರೌಂಡ್ ಏನಂತಂದ್ರೆ ಸೆಮಿಫಿನಾಲೆ ರೌಂಡ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಾನು ಬೇರೆ ಜಾತಿ ಹುಡ್ಗನ್ ಮದ್ವೆ ಆಗಿರೋದ್ರಿಂದ ನಿನ್ಗೆ ಎಷ್ಟು ಅವಮಾನ ಆಗಿದೆ ಅಂತ. ರಕ್ತಪ್ಪ. ಜಜಸ್ ಎಲ್ಲ ಥ್ರೂ ಔಟ್ ದ ಶೋ ಹೇಳ್ಕೊಟ್ಟಿದ್ದೆ ಒಂದು ಫೀಲ್ ಮಾಡ್ಕೊಳ್ಳಿ ಸಾಕು, ನೀವು ಆಕ್ಟಿಂಗ್ ಮಾಡೋದೇ ಬೇಕಾಗಿಲ್ಲ ಅಂಡ್ ರಿಯಾಕ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ. ಸೊ ಅದೆಲ್ಲ ತಗೊಂಡು ನಾನು ಸೆಮಿಫಿನಾಲ್ ಹಾಕಿದೆ. ಸಖತ್ತಾಗಿ ಔಟ್ಪುಟ್ ಬಂದಿದೆ. ನನ್ಗೆ ಅದು ಆಗಲ್ಲ ಅಂತ ಅನ್ಕೊಂಡಿದ್ದು ಅದನ್ನೇ ಬ್ರೇಕ್ ಮಾಡಿ ಪ್ರೂವ್ ಮಾಡಿದೆ. ನಾನು ಸಖತ್ತಾಗಿ ಮಾಡಿದೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ದಿಸ್ ಪರ್ಫಾರ್ಮೆನ್ಸ್ ಡಿಸರ್ವ್ ಅ ಸಲ್ಯೂಟ್. ಪುಟ್ಮಲ್ಲಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಉಮಾಶ್ರೀ ಅಮ್ಮ ಅವ್ರದ್ದು. ಹೆಣ್ಣೆ ಹೆಣ್ಣೆ ಕನಸುಗಳು ಕೋಟಿರಲಿ, ಮುಂದೆ ನಡೆಯೇ ನನಸಾಗುವ ದಾರಿಯಲಿ. ಮನ್ಸು ಇದ್ರೆ ಮಾರ್ಗ ಧೈರ್ಯವಾಗಿರು, ಬೆಟ್ಟದಷ್ಟು ಆಸೆ ಹೊತ್ತಿರೋ ಮನವೇ. ಹಳ್ಳಿಗಾಡಿನಲ್ಲಿ ನೀನಿದ್ದರು ಬೆಳ್ಳಿ ಪರದೆ ನಿನ್ನ ವಿಳಾಸವೇ. ನೀ ಕಮ್ಮಿ ಇಲ್ಲವೇ, ಆದರ್ಶ ಆಗುವೆ, ಮಾದರಿಯಾಗುವೆ. ಬಾ ಬೇಲಿ ದಾಟಿ ಲೊಕೇಶನ್ ಕಳಿಸ್ತೀನಿ, ಅರ್ಜೆಂಟ್ ಆಗಿ ಗಾಡಿ ತಗೊಂಡ್ ಬಾ. ಹೇಳ್ದೆ ಹೆಂಗೆ ಹೋದೆ ನೀನ್ ಆಚೆ? ಹೇಯ್ ಹೋಗ್ರ, ಈ ಏರಿಯಾ ಇಷ್ಟೊತ್ತಲ್ಲ ಅಷ್ಟೊಂದು ಸೇಫ್ ಅಲ್ಲ. ಯಾರೋ ಗೊತ್ತಿಲ್ದಿರೋ ಹುಡುಗನ ಹತ್ರ ಮಧ್ಯರಾತ್ರಿ ಡ್ರಾಪ್ ತಗೊಂಡು ಅವನ ಜೊತೆ ಹೋಗಿದ್ಯಾ? ಅವ್ನ್ ಸೈಕೋ ಬಿಹೇವಿಯರ್ ಸ್ಟಾರ್ಟ್ ಆಗೋದು ಈಗ. ನಾನ್ ಅನ್ಭವಿಸಿದ್ದನ್ನ ನೀನ್ ಅನ್ಭವಿಸ್ಬೇಡ ರಂಜು. ಕಣ್ಣಲ್ಲಿ ಅದೇನೋ ಒಂದು ಇತ್ತು, ಐ ವಾಸ್ ವೆರಿ ಎಂಪವರಿಂಗ್. ಸೂಪರ್ ಆರಾಧನಾ.